ಎಲ್ಲ ಬಾಯ್ಸು ರೆಡಿ ಆಗಿ ಇವಾಗ ಯಾವ ಕಡೆಗೆ ಹೋಗೋದಪ್ಪ? ಐಸ್ಲ್ಯಾಂಡ್. ಯಾವ್ದು ಐಸ್ಲ್ಯಾಂಡು? ನಮ್ಮದು ಐಲ್ಯಾಂಡ್ ಕಟ್ಲ ಮಚ್ಚ. ಐಸ್ಲ್ಯಾಂಡು ಸೂಪರ್. ಐಲ್ಯಾಂಡ್ ಎಸ್ ಬರುತ್ತೆ. ಎಸ್ ಇಸ್ ಸೈಲೆಂಟ್. ಪ್ಯಾರಡೈಸ್ ಬೀಚ್. ಮತ್ತೆ ಅಲ್ಲ ಇನ್ನೊಂದು ಎಲ್ಲ ಹೋಯ್ತು. ಫ್ರೆಂಚ್ ಕಾಲೋನಿನಾ? ಫ್ರೆಂಚ್ ಕಾಲೋನಿ, ಅಲ್ಲಿಂದ ಮ್ಯಾಂಗ್ರೋ ಫಾರೆಸ್ಟು. ಇವತ್ತು ಫುಲ್ ಪಿಕಪ್ಪು. ಅಷ್ಟೇನಾ? ಬಂದ್ರೆ ಬಯಸಲ್ಲ. ಏನ್ರಿ ಬಿಸಿಲು ಪಾಂಡಿಚೇರಿ ತುಂಬಾ ಬಿಸಿಲಿದೆ ಫ್ರೆಂಡ್ಸ್, ನೋಡ್ಕೊಂಬನ್ನಿ. ನಾವು ತುಂಬಾ ಟ್ಯಾನ್ ಆಗಿಬಿಟ್ಟಿದ್ದೀವಿ. ಏನು ನೋಡಿ ಹೆಣ್ಣಿದ್ರೆ ಕೊಡಿ ದಯವಿಟ್ಟು. ಬರಪ್ಪ ಚಿಕ್ಕ ನಮ್ಮ ಗೆಡ್ಡೆಗೆ ನನಗೆ ಮೋನಿಗೆ ಮದುವೆ ಆಗ್ಬಿಡೋದೆ. ಇಲ್ಲ ಇನ್ನ ಚಂದ ಬಾಪ ನಿನ್ನೂ ತೋರಿಸ್ಬೇಕು. ಬರೋ ಹೆಣ್ಣು ಕೊಡೋಕ್ಕೆ. ಇವನೊಬ್ಬ ಮಚ್ಚ. ಎಲ್ಲರೂ ಹೆಣ್ಣು ನೋಡ್ತಾ ಇದ್ದೀವಿ. ಯಾರು ಹೆಣ್ಣು ಗೌಡ್ರುಗಳಾಗಿರ್ಬೇಕು. ನೋಡ್ಕೊಡ್ರಿ ಹುಡುಗರುಗಳು ಮಕ್ಕಳನ್ನ ಬೇಕಾರೆ. ಇನ್ನೂ ಇಬ್ರು ಬರ್ತಾವ್ರೆ ಮೇಲ್ಗಡೆ. ಒಬ್ಬನಿಗೆ ಆಗೈತೆ, ಎಪಿಗೆ ಆಗ್ಬಿಡುತ್ತೆ. ಎಪಿದೇನು ಬೇಡ. ಆದರೆ ಇವಾಗ ಲಿಸ್ಟಲ್ಲಿ ಮೊದಲಿರೋದು ಇವರು ಗಿಲ್ಲಿ ಕಿಶೋರು ಚಿಕ್ಕ ಪಾಪ. ಇವರಿಬ್ಬರೇ ಫಸ್ಟ್ ಇರೋರು. ಓಹೋ ಏನು ಹಿಂಗಂತವ್ರೆ, ಏನಲ್ಲಿ ಹೆಣ್ಣು ಬಂದ್ಬಿಡ್ತಾ ಇದೆ ಅಂತ. ಎರಡು ಕೈ. ತುಂಬ ಅಂದರೆ ತುಂಬಾ ಸೆಕೆ ಇದೆ ಫ್ರೆಂಡ್ಸ್. ನಾವು ಇಬ್ರು ಬಂದರು. ಇವನಿನ್ನ ಚಿಕ್ಕ ಹುಡುಗ. ಇವನಿಗೇನು ಇವಾಗಲೇ ಮದುವೆ ಮಾಡಲ್ಲ. ಇವನಿಗೆ ಲವ್ ಫೇಲ್ ಆಗೋದು ಬೇಕಾದ್ರೆ ಯಾವ್ದಾರು ಹುಡುಗಿದ್ರೆ ಹೇಳಿ ಮದುವೆ ಆಯ್ತಾನೆ. ಏನೋ ಮಚ್ಚ? ಎಲ್ಲರೂ ರೆಡಿ. ಕಾರ್ ಎಕ್ಕಡಿಗೆ ಎತ್ಕೊಬ್ರು. ಬೀಚಲ್ಲಿರೋದು ಇದೇ ಇಲ್ಲ ಅಲ್ಲ, ರೆಸಾರ್ಟಲ್ಲೇನೋ ಇದು. ಇದೇ ರೆಸಾರ್ಟಲ್ಲಿ ಕಳಿಸ್ತೀನಿರಲ್ಲ. ಆಯಿತು, ಅಲ್ಲಿ ನಮ್ಮ ರೂಮು. ಇದು ಚೆನ್ನಾಗಿದೆ, ಪರವಾಗಿಲ್ಲ, ಬರ್ಬೋದು. ಪರ್ ಪರ್ಸನ್ 1000 ಅಷ್ಟೇ ಫಸ್ಟ್ ಡೇ. ಎಲ್ಲ ಅವರೇ ಅಂದರೆ ಊಟಕ್ಕೆ ಎಲ್ಲ ಎಕ್ಸ್ಟ್ರಾ ರೆಸ್ಟೋರೆಂಟ್ ಥರ ಇದು. ಫುಲ್ಲು ಚೆನ್ನಾಗಿದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಪಾಂಡಿಚೇರಿ ಎಂಟ್ರಿಲೇ ಐತೆ ಗುರು. ನಾವು ಲೊಕೇಶನ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೆ, ಇಲ್ಲ ಆನ್ಲೈನಲ್ಲಿ ಹೊಡೀರಿ ಗೊತ್ತೈತಿ. ಇದು ಯಾವುದು? ಸೂರ್ಯ ಬೀಚ್ ರೆಸಾರ್ಟ್. ಬೀಚ್ ಕಾಣಿಸ್ತೈತೆ ಮೇಲ್ಗಡೆಯಿಂದ, ಆದರೆ ನಾನು ಬೀಚಲ್ಲಿಲ್ಲ. ದುನಿಯಾ ಪಾಂಡಿಚೇರಿ ಬಿಸಿಲು ಸ್ನೇಹಿತರೆ. ಪಾಂಡಿಚೇರಿಲಿ ಊಟ ಮಾತ್ರ ಒಂಚೂರು ಚೆನ್ನಾಗಿಲ್ಲ. ಹುಡುಗ ಆರ್ಡ್ರ್ ಮಾಡಿಬಿಟ್ಟವ್ರೆ. ಇಡ್ಲಿನ ಪೇಪರ್ ಒಳಗೆ ಹಾಕ್ಕೊಡ್ತಾವ್ರು ಗುರು. ಹೆಂಗುರು ತಿನ್ನೋದು? ಏನು ಹೇಳ್ರಿ, ಎದ್ರಕೊಬಿಡ್ತಾರಾ ಸೂರ್ಯವಂಶದವರು? ರಗನ್ ಹೊಳಿತಾ ಇದ್ದೀರಲ್ರಿ ಒಬ್ಬೊಬ್ರು ರೈ. ಅಲ್ಲ ಅದು ಹೆಂಗೆ ತಿಂತಾನೆ ಕಿಸರಿ ನೋಡುವ. ಒಯ್ಯ ಬೇರೆ ಅವ್ನು ಇದ್ಕಾಕೊಡ್ತಾನೆ. ಇಡ್ಲಿ ಕೊಡು ಅಂದರೆ ಏನಕ್ಕೆ ಅಲ್ಲ ಕಣ್ಣ, ಪೇಪರ್ಗೆ ಹಾಕ್ಕೊಡ್ತಾನಲ್ಲ ಅವನು. ನಾವು ಪೇಪರ್ ಒಳಗೆ ಸಾಂಬಾರು ಹಾಕ್ಬಿಟ್ಟು ಹ್ಞೂ ಕಣ. ನಾವು ಪೇಪರ್ ಬೇಡ ಅಂದಿಲ್ವ ಆಮೇಲೆ? ಏನ್ರಿ ರೈ ಕಿಸರಿ, ಯಾವ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಿಲ್ಲ ಕಿಸರಿ? ಏನು ಆರ್ಡ್ರ್ ಮಾಡಾಯ್ತಲ್ಲ ತಿಂದ್ರಿ? ವಿಜಯ್ ಕುಮಾರ್ದ ಮ್ಯಾನೇಜ್ಮೆಂಟು. ಏನು ಒಬ್ಬೊಬ್ರು ಹೆಂಗೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಿ ಗೊತ್ತಾ ಮಾತ್ರ. ನಿಜಾಲು ಗುರು, ಮಸ್ತ್ ರೇ ಮಸ್ತ್. ಸಾಕೇನಪ್ಪ ಮನೆ? ನಿನ್ಗೆ ಇನ್ನೊಂದು ಬೇಕೇನಪ್ಪ? ಗತ್ತು ಬಾರಿ ನೋಡು. ಏನ್ರಿ ಕಣ್ಣ ಆಯಿಸ್ಬಿಡ್ತಾರ ನಮ್ಮ ಹುಡುಗರು. ಎಲ್ಲಿದ್ರು ಬಿಡಲ್ರು. ಯಾವ ಪದೇ ಅಲ್ಲ ಗುರು. ಏಯ್ ಹಂಗಲ್ಲ. ಅವಾಗಲೇ ರೂಮಲ್ಲಿ ಇದ್ದಾಗ ಯಾರೋ ಪಾಸ್ ಆದ್ರಂತ. ಏನು ಹಾಸಿಗೆ ಮೇಲೆ ದಿಮ್ಮ ಮೇಲೆ ಸೋಫಾ ಮೇಲೆಲ್ಲ ಹತ್ಬಿಟ್ರು ನೋಡಕ್ಕ ನಾವು. ಏನಪ್ಪ ಯಪ್ಪ ಯಾರಿಗೂ ಮದುವೆ ಆಗಿಲ್ಲ ದಯವಿಟ್ಟು ನೋಡಿ. ಅದೇ ಇನ್ನೇನಪ್ಪ ಸಮಾಚಾರ ಚಿಕ್ಕ? ಇನ್ನೇನು ಸಮಾಚಾರ? ಬಿಸಿಲು ಅಂತೆ. ಅವಾಗಲೇ ಸೂರ್ಯ ವಂಶದವ್ರು ನಾವು. ಕತೆ ಬರ್ದ ಇವಾಗ ಬಿಸಿಲು ಅಂತ ಹೌದೇ. ಏನ್ ಹೇಳಿದ್ರಿ? ಹೊಸ ಬಿಲ್ಲಾಡ್ರಿ ಗೋಕಣ್ಣದ್ರಿ. ಏನಂದ್ರಿ ಹೊಸ ಬಿಲ್ಲಾಡು? ಏನ್ ಹೇಳಿದ್ರಿ ಹೇಳ? ಇಡ್ಲಿ, ಪೂರಿ, ಇಡ್ಲಿ. ಆಮೇಲೆ ಇನ್ನೇನಪ್ಪ? ವಾಟ್ ಫಾರ್ ಟಿಫನ್ ಬಾಯ್ಸ್? ಪೂರಿ ಹೆಂಗತ್ತಿ ಸರಿ? ಅವಿಸಿಟ್ ಕಿಶೋರ್ ಉಪ್ಪಿಲ್ಲ ಖಾರ ಇಲ್ಲ. ಏನು ಮಾಡೋಕ್ಕಾಗಲ್ಲ ಪಾಂಡಿಚೇರಿ. ಯಾಕಮ್ಮ 4 ಹೇಳಿದ್ರೆ ಇಡ್ಲಿನ ಇಪ್ಪಿ ನೀನು ಟೇಸ್ಟ್ ಮಾಡಿ ನೋಡಮ್ಮ ಹೆಂಗೈತೆ ಅಂತ ಹೇಳಮ್ಮ. ಹೆಂಗೈತ್ರಿ? ಹಾಂ ಅಕ್ಕ ಇಲ್ಲ ಹೆಂಗೆ ಬೇಡ, ನಾನು ತಿನ್ನಲ್ಲ ಅದಕ್ಕೆ. ನೀನು ಟೇಸ್ಟ್ ನೋಡಿ ಹೇಳ ಮಚ್ಚ. ಆ ಮಚ್ಚ ಕರೆಕ್ಟಾಗಿ ಹೇಳ್ತಾನೆ. ಮನೆ ನೀನು ಕರೆಕ್ಟಾಗಿ. ನನ್ಗೆ ಬೇಡಪ್ಪ, ಐ ಆಮ್ ಇನ್ ಡಯಟ್ ಬ್ರೋ, ಫುಲ್ ಡಯಟು. ಒಂದೇ ಸತಿ ಮಧ್ಯಾಹ್ನ ಊಟ.
ಯಾಕೋ ಬಿರ್ಬಿರ್ನೆ ಎರಡು ಮಿಕ್ಸ್ ಆಯ್ತದೆ ಮಚ್ಚ ತಿನ್ನೋಡ್ಲ ಆಯ್ತು ಚಂದು ರಿಯಾಕ್ಷನ್ ವಿಡಿಯೋ ಮಚ್ಚ ಏನ್ರಿ ಕಲ್ಲಿದ್ದಂಗದಲ್ರಿ ಇಡ್ಲಿ ಮಚ್ಚ ಸ್ಮೆಲ್ ಆಯ್ತಲ್ಲ ಸ್ಮೆಲ್ಗೆ ಇನ್ನೂ 4 ಇಡ್ಲಿ ಹಾಕ್ಸ್ಕೊಂಡ್ಬಿಡುವ ತಿನ್ನು ಆಮೇಲೆ ಹೇಳಿ. ಯಾವತ್ತಾದ್ರೂ ಪಾಂಡಿಚೇರಿಗೆ ಬಂದಿದ್ರೆ ಯಾವ್ದು ಹೋಟ್ಲ ತುಪ್ಪ ಒಳಗಡೆ ಹೋದಂಗ ಹೋಗ್ತೈತೆ ರೀ ಮಚ್ಚ ತುಪ್ಪ ಅಂತೆ ಸರಿ ತುಪ್ಪ ಹೋಯ್ತಾ ಇರುತ್ತೆ ಒಳಗಡೆ ಸಾಂಬಾರ್ಗು ಬೇಳೆ ಸಾಂಬಾರ್ಗು ಹ್ಮ್ ಈ ಇಡ್ಲಿ ಹ್ಮ್ ಯಾವ ರೆಸಿಪಿ ಮಾಡಿದ್ದಾರೆ ಗೊತ್ತಿಲ್ಲ ಮಾತ್ರ ಸಾಂಬಾರೆಲ್ಲ ಕಡೆ ಸಾಗೋದು ಲವ್ ಸಾಂಬಾರ್ ಚಟ್ನಿನ ಆಯ್ತಂತ ಇಸ್ಕೊಗುರು ಅಕ್ಕ ಇಲ್ಲಿ ಅಕ್ಕ ಒಡೆಯರಂಗೆ ನೋಡ್ತಾರೆ. ಚಟ್ನಿ ನೋಡಿ ಮಚ್ಚ ಚಟ್ನಿ ಬೇಸ್ ಅಷ್ಟೇ ವಯಸ್ಸೆಲ್ಲ ಊಟ ಮಾಡ್ತಾರೆ ಟಿಫನ್ ಮಾಡ್ತಾರೆ ನಾನು ಟಿಫನ್ ತಿನ್ನಲ್ಲ ಡಯಟಲ್ಲಿ ಇದ್ದಾರೆ. ಡಯಟಲ್ಲಿ ಇದ್ದೀನಿ ನಾನು ಅದಕ್ಕೋಸ್ಕರ ಪಾಂಡಿಚೇರಿ ಟಿಫನ್ ಮಕ್ಳಿಗೆ ಏನು ಸುಮಾರ ಇವ್ರಿಗೆ ಅವನ್ ಕಷ್ಟ ಅವನಿಗೆ ಸುಮಾರ ಇವ್ರಿಗೆ ಇದು ಆಡ್ಸೋದಲ್ಲ ಅದೇ ಜಗಲೆಲ್ಲ ಆಡಿಸ್ತವ್ರೆ ಐಲ್ಯಾಂಡ್ ಅಲ್ಲ ಐಸ್ಲ್ಯಾಂಡ್ ಅಂತೆ ಸಿಕ್ಕುಂಗೆ ಐರ್ಲ್ಯಾಂಡ್ ಅಂತೆ ಒಬ್ಬ ಐರ್ಲ್ಯಾಂಡ್ ಒಬ್ಬ ಐಸ್ಲ್ಯಾಂಡ್ ಹೆಂಗೆ ಕುಣಿತಂಕೊಳ್ಳೋದು ಆಟ ಬೇಕು ಬಿಡೋಣ ಇನ್ನೇನು ಹೋಗ್ತ ನಮ್ಮನ್ನ ಹಾಕಿ ಇನ್ನೇನು ಪ್ರಿಯ ಕಾಣಿಸ್ಬಿಟ್ಟದೆ ಎಲ್ಲ ಒಂದೇ ಅಲ್ಲ. ಅದೇ ಕಣ್ರಿ ರೀ ಇಲ್ಲೇ ಕಾರಲ್ಲಿ ಕಾಯ್ದು ನಿಂತ್ಕೋತದೆ ಆಮೇಲೆ ನೋಡಮ್ಮ ಎಲ್ಲ ಕೆ ರಿಜಿಸ್ಟ್ರೇಷನ್ ಅವೆಲ್ಲ ಇರೋದು ಆಲ್ಮೋಸ್ಟ್ ಅಲ್ಲ. ಅಲ್ಲೊಂದು I-20 ಐತೆ ಇಲ್ಲಿ ಬತ್ ನೋಡ್ ಪಕ್ಕದ್ದು ಅಷ್ಟೇ ಚಿಕ್ಕ ಅಷ್ಟೊಂದು ಹಾಲ್ ಮಾಡಿದ ಹುಡುಗ ಏನ್ ಹಿಂಗಂತೆ ಓ ಏನ್ರಿ ಓ ರಮ್ನವ್ರು ಅಂತಳ್ಳಿ ಅವರು ಎಲ್ಲ ಹುಡುಗಲು ಇವಾಗ ನಡ್ರಿ ಹೋಗೋಣ ಅಲ್ಲಿ ಒಳಿಕೆ ಹೋಗೋಣ ನಡ್ರಿ ಬನ್ನಿ ನೋಡಪ್ಪ ಇದೇ ಪ್ಯಾರಡೈಸ್ ಬೀಚ್ ಅಂತೆ ಬೀಚ್ ಅಲ್ಲ ಇದು ಓನ್ಲಿ ಪ್ಯಾರಡೈಸ್ ಓಹ್ ಏನಿಲ್ಲ ಇದು ಹಿಂಗೈತೆ ಅಲ್ಲೋಗಿ ಡ್ಯಾನ್ಸ್ ಎಲ್ಲ ಆಡ್ತೀವಿ ನೋಡಿ ಡ್ಯಾನ್ಸ್ ಆಡುವ ಮಚ್ಚ ನೋಡ್ರಿ ಇದೇ ಪ್ಯಾರಡೈಸ್ ಬೀಚು ಮಚ್ಚ ನಿನ್ನ ಅನಿಸಿಕೆನೋ ನೀರೆಲ್ಲ ಹಸ್ರಾಗ್ಬಿಟ್ಟವೆ ನೋಡೆ ಕನ್ನಡಕ ತಗ್ ನೋಡು ಅಷ್ಟೆಲ್ಲ ಐತೆ ಬೆಳಿಗ್ಗೆ ಐತಿ ನೀರು ಕನ್ನಡಕ ಆಗಬಿಟ್ಟು ನೀರೆಲ್ಲ ಹಸ್ರಾಗ್ಬಿಟ್ಟೈತಂತೆ ನಾನು ಹೇಳಲಿಲ್ವೇ ನನ್ಗೆ ಗೊತ್ತು ಕಂಡ್ರಲ್ಲ ಏನಪ್ಪ ಇದ ಪ್ಯಾರಡೈಸು ಅಲ್ಲಿ ಹೋಗಂ ಕಣೋ ಇನ್ನೂ ಅದೇ ಯಾವ್ದು ಹೇಳು ಏನು ಹೇಳೋದು ಹ್ಞೂ ಅದು ಅವೇರಿಯಮ್ ಅಲ್ಲ ಸಾರಿ ಮ್ಯೂಸಿಯಮ್ಮು ಅವೇರಿಯಮ್ ಅಂತ ಹಾಂ ಅದು ಬಂದು ಜೈನ್ ಇದಕ್ಕೆ ಸೇರಿರ್ತದೆ. ಹ್ಞೂ ಅಲ್ಲಿ ಮನಿ ಇಲ್ಲ, ದುಡ್ಡಿಲ್ಲ ಮಾಡೋರೆಲ್ಲ ಹಾಂ ಯಾವ್ದಾರು ಒಂದು ವಸ್ತುಗಾಗಿ ಇಲ್ಲ ಏನಾರು ಅಲವಿಲೆ ಅದಕ್ಕೆ ಓಕೆ ನಾನು ಹೇಳಿಲ್ವ ಅಂಕನೇ ನಮ್ಮ ರಾಮನವದ್ರ ಕಣ್ಣ ನೋಡಿದೀವಿ ಕಣ್ಣ ನಾವು ಅಂತ ಎಷ್ಟು ಕೇಳಮ್ಮ ಹ್ಞೂ ಬನ್ನಿ ಒಳಗೆ ಹೋಗೋಕ್ಕೆ 70 ರೂಪಾಯಿ ಕೊಟ್ಟು ಹೋಗಿ ಒಳಗಡೆ ನೀವೇನು ಬೇಕಾದ್ರೂ ಮಾಡ್ಕೋಬೋದು ಗುರು ಹಿಂಗೊಂದು ಹಾಕ್ತಾರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಇಷ್ಟು ಒಳಗೆ ಹೋಗೋಕ್ಕೆ 70 ರೂಪಾಯಿ ಇಲ್ಲಿ ಟಿಕೆಟು ಒಳಗೆ ಹೋದ್ಮೇಲೆ 800 ರೂಪಾಯಿ 900 ರೂಪಾಯಿ ಖರ್ಚು ಮಾಡಿಸ್ತಾರೆ ವ್ಯವಸ್ಥೆ ಹಿಂಗೆ ಹೋಗ್ಬೇಕಿತ್ತು ಆಯ್ತು ಬ್ರೋ 70 ರೂಪಾಯಿ ಕೊಟ್ಟು ಹಿಂಗೆ ಒಂದು ಕೈ ಕಟ್ಕೊಂಡು ಹೋಗ್ತಾ ಇರೋದು ನಡ್ರಿ ಪ್ಯಾರಡೈಸ್ ಬೀಚ್ ಫುಲ್ ಪಾರ್ಟಿ ಕಮಾನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರು ಇಲ್ಲ ಒಂದೇ ಬಾಯ್ಸ್ ನಡೀಲಿ ಏನಾಗಲ್ಲ ಹ್ಞೂ ಯಾವ ಡೀಲರ್ ಸರ್ ಕೊಟ್ಟಿಲ್ವಾ 70 ರೂಪಾಯಿ ಅಲ್ಲಿ ತಗೊಳ್ಳೋದು ನಡಿ 70 ರೂಪಾಯಿ ಕೊಟ್ಟಿಲ್ವಾ ಓ ಚೆನ್ನೊಳ್ಳದೆ ನೋಡಿ ವ್ಯವಸ್ಥೆ ಮಾಡಿ ವ್ಯವಹಾರ ಮಾಡ್ಕೊಳ್ಳಿ. ಪ್ಯಾರಡೈಸ್ ಬೀಚ್ ನೋಡಿ ಹೆಂಗೆ ಆಡ್ತಾವ್ರೆ ಚಿಕ್ಕ ಮಕ್ಳವು ಒಳ್ಳೆ ಎಳೆ ಮಕ್ಳು ಆಡ್ದಂಗೆ ಆಡ್ತಾವಲ್ಲ ಅವು 70 ರೂಪಾಯಿ ಪಾಂಡಿಚೇರಿ ಹಾಂ ಹ್ಞೂ ಸರಿ
ಏನು ನನಗೂ ಅರ್ಥ ಆಗಿಲ್ಲ, ನಿನಗೂ ಅರ್ಥ ಇಲ್ಲ, ನಡಿ ಹೇಳ್ತೀನಿ. ಇದು ಪ್ಯಾರಡೈಸ್ ಬೀಚು ಎಲ್ಲ ನೋಡ್ಕೊಳ್ಳಿ. ಅಲ್ಲಿ ನೋಡಿ ಎಳೆ ಮಗ ಆಡ್ದಂಗೆ ಆಡ್ತಾವ ಅವ್ನು ಯಾರು. ಅಯ್ಯೋ ಛಾಯಾ ನಾವು ಬೇರೆ ನೀಟಾಗಿ ಡ್ರೆಸ್ ಆಗಿ ಬಂದಿದ್ದೀವಿ, ಯಾಕೆ ಬಂದ್ಬಿಡಿ ಹಿಂಗೆಲ್ಲ ಆಡ್ಕೊಂಡು 10 ರೂಪಾಯಿ ಕೊಟ್ಬಿಟ್ಟು ಅದೊಂದು ಮ್ಯೂಸಿಯಮ್ಮು ಇದು ಎಲ್ಲ ನೋಡ್ಕೊಳ್ಳಿ. ಇಲ್ಲ ಐತೆ ಲಾಕರ್ ರೂಮ್ ಕೊಡ್ತಾರಂತೆ, ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ಕೊಬರ್ಬೋದು ಅಷ್ಟೇ. 70 ರೂಪಾಯಿ ವೇಸ್ಟ್ ಅನ್ಸ್ತೈತೆ ನನಗೆ. ಯಾಕೋ ಆ ಹುಡುಗರುಗಳಂತೂ ಆಟ ಆಡ್ತವ್ರೆ, ನಾವು ಆಟ ಆಡ್ಬೇಕಷ್ಟೇ. ಹಾಂ ಅಲ್ಲಿ ಆಟ ಆಡೋಕೆ ಎಕ್ಸ್ಟ್ರಾ ಕೊಡಬೇಕು ಅಮ್ಮ. ದ ಫ್ಯಾಟ್ ಫಿಶ್ ನೋಡೋ ನೋಡ್ರಿ, ವೆಜ್ ಆ್ಯಂಡ್ ನಾನ್ ಲೋ ತಿನ್ನೋದು ಕಂಡ ಅದು ರೆಸ್ಟೋರೆಂಟ್ ನಿಮ್ಮದು. ಇದೇನು ಅಂತ ಅರ್ಥ ಆಗಿಲ್ಲ ನನಗೆ 70 ರೂಪಾಯಿಗೆ. ಹಾಂ ಇದೇನು ಅಂತ ಅರ್ಥ ಆಗಿಲ್ಲ. 70 ರೂಪಾಯಿ ಕೊಟ್ಟದ್ದು ನಾವು ಇದಕ್ಕೆ 70 ರೂಪಾಯಿ. ಹಾಂ ಎಂಟ್ರಿ ಕೊಡಿದ್ರೆ ಅಂತ ನಡಿ ಮತ್ತೆ ಆಡುವ. ಎಂಟ್ರಿ 70 ರೂಪಾಯಿಗೆ ಎಂಟ್ರಿ. ಆಮೇಲೆ ಕಿಶೋರಿ ಚಡ್ಡಿ ತಗೋಬೇಕು ಅಂತ ತಗೊಳ್ಳಿಯಪ್ಪ ಅಲ್ಲವೇ. ಇಲ್ಲಿ ಎಕ್ಸ್ಟ್ರಾ ಗೇಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಅಲ್ಲ. ಡಕ್ 2 ಡಕ್ 3 ಇಲ್ಲಿ ಹೋಗಿ ಅಲ್ಲಿ ಕೇಳಿಕೊಂಡು ಎಷ್ಟೆಷ್ಟು ಫೈನಾನ್ಸ್ ಮಿನಿಸ್ಟ್ರ್ ಮಾತಾಡಿಸ್ಬೇಕು. ಫೈನಾನ್ಸ್ ಮಿನಿಸ್ಟ್ರ್ ಹತ್ರ ಮಾತಾಡಿಕೊಂಡು ಬೋಟಿಂಗ್ ಆಡ್ಕೊಂಡು ಅಲ್ಲಿ ಬೀಚ್ ಬೇರೆ ಇದೆ, ಹೋಗಲ್ಲಿ ಬೀಚ್ ನೋಡ್ಕೊಂಬರುವ ಮತ್ತೆ ಸಿಗ್ತೀವಿ. ಇಲ್ಲೆಲ್ಲ ಫೈನಾನ್ಸ್ ಮಿನಿಸ್ಟರ್ ಹತ್ರ ಮಾತಾಡ್ಬರ್ತೀವಿ ಫಸ್ಟ್. ಅಲ್ಲದೆ ಇಲ್ಲಿ ಹೊಸ್ದಾಗಿ ಅಲ್ಲಿ ಬಂದು ಟಿಕೆಟ್ ತೊಗೊಂಡ್ರೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಚಿಕ್ಕ, ಅಷ್ಟೇ ವ್ಯತ್ಯಾಸ. ಮುತ್ತು ಹೆಂಗೆ ಕರ್ಕೊಯ್ತಾರಲ್ಲ ಅಲ್ಲೆಲ್ಲ ಮಣ್ಣು ಹಂಗಂಗೆ ಇದೆ. ಐಲ್ಯಾಂಡ್ ಎಲ್ಲ ಇಲ್ಲಿ ಅಲ್ಲಿ ನೋಡಲಿ ಬೋಟವ್ರಲ್ಲಿ ಹೋಯ್ತವ್ರು ನೋಡಲಿ. ಕಿಶೋರಿ ಯಾವಾಗ ಐಸ್ಲ್ಯಾಂಡ್ ಅಂದ್ರೆ ಅವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ನಾನು. ಎಂಥದ್ದು ವೇಸ್ಟ್ ಆಫ್ 70 ರೂಪೀಸ್. ಏನಿಲ್ಲ ಮೋನಿ ಇವ್ರು ಸವಾಸ. ಆ ಗೋಕರ್ಣ ಕರ್ಕೋದ ಹಂಗೆ ಮಾಡ್ದ. ಯಾಣ ಅನ್ಕೊಂಡು ಇಷ್ಟ. ಏನು ಪ್ರಯೋಜನ ಇಲ್ಲ. 70 ರೂಪಾಯಿ ಕೊಟ್ಟದಕ್ಕೂ ಸಾರ್ಥಕ ಆಯ್ತು ಗುರು. ಏನು ಹೇಳು, 70 ರೂಪಾಯಿ ಕೊಡ್ತದಕ್ಕೂ ಸಾರ್ಥಕ ಆಯ್ತು ಹಂಗಾರೆ. ಸುಮ್ಮನೆ ಬೋಟಲ್ಲಿ ಅಲ್ಲಿಂದ 600 ರೂಪಾಯಿ ಕೊಟ್ಬಿಡೋ ಬದಲು ಇಲ್ಲೇ ಫ್ರೀ ಎಂಟ್ರಿ ನಮಗೆ ಡೈರೆಕ್ಟು. ಮಚಾ ಏನಾದ್ರು ರೆಸ್ಟೋ ಬಾರ್ ನಾವು ಬಾರೆಲ್ಲ ಇಲ್ಲ ಬಿಡು, ನಮಗೆ ಹಾಕಿದ್ದಲ್ಲ. ವಿ ಡೋಂಟ್ ಹ್ಯಾವ್ ದಿಸ್ ಕೈಂಡ್ಸ್ ಆಫ್ ಹ್ಯಾಬಿಟ್ಸ್ ಇನ್ ಅವರ್ ಲೈಫ್. ನೋ ವೇ ಬಿಡೋದು. ನಮ್ಗೇನಿರೋ ಊಟ ಚೆನ್ನಾಗಿ ಬಿರಿಯಾನಿ, ಮಟನ್ನು, ಕರಿಮಾ ಹಂಗಿರ್ಬೇಕು. ಈ ಎಣ್ಣೆ ಮಿಣ್ಣೆ ಎಲ್ಲ ನಮ್ಗೆ ಆಗ ಬರಲ್ಲ. ನಮಗೂ ಅದಕ್ಕೂ ದೂರ ಅಷ್ಟೇ. ನೋಡ್ರಿ ಫ್ರೀಯಾಗಿ ಎಂಟ್ರಿ ತಗೊಬಿಟ್ಟು ಐಲ್ಯಾಂಡ್ಗೆ ಹೋದು ಐಲ್ಯಾಂಡ್ಗೆ ಮಾಡ್ಕೊಂಡು ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ರು ಬಾಯ್ಸು. ಇಲ್ಲಿ ನೋಡ್ರಿ ಹೆಂಗೆ ದುನಿಯಾ. ಏನ್ರಿ